ಹಾಯ್, ನಾನು ನಿಮ್ಮ ವಿಶ್ವ. ನಾನಿವತ್ತು ಬಂದೇನಿ ಮಂದಾರಗಿರಿ ಹಿಲ್ಸ್ಗೆ. ಅಂದರೆ ಇದನ್ನು ಬಸದಿ ಬೆಟ್ಟ ಅಂತ ಕೂಡ ಕರೀತಾರೆ. ಇದು ಬೆಂಗಳೂರಿಂದ ನಿಮ್ಗೆ 65 ಕಿಲೋಮೀಟ್ರ್ ಆಗ್ತೈತಿ, ತುಮಕೂರಿಂದ 12 ಕಿಲೋಮೀಟ್ರ್ ಆಗ್ತೈತಿ. ಬರ್ರಿ ಇವತ್ತು ನಾವು ಮಂದಾರಗಿರಿ ಹಿಲ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಮಂದಾರಗಿರಿ ಹಿಲ್ಸ್ಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಚಂದ್ರನಾಥ ತೀರ್ಥಂಕರ್ದು ಒಂದು ಮೂರ್ತಿ ಸಿಗ್ತೈತಿ. ಅದು ಆದ್ಮೇಲೆ ಇಲ್ಲೇ ನಿಮ್ಗೆ ಆ್ಯಕ್ಚುಲಿ ಒಂದು ಗುರುಮಂದಿರ ಸಿಗ್ತೈತಿ. ಈ ಗುರುಮಂದಿರದೊಳಗೆ ನಿಮ್ಗೆ ಶಾಂತಿ ಸಾಗರದ ಒಂದು ಪ್ರತಿಮೆ ಐತಿ. ಸೊ ಇದನ್ನೆಲ್ಲ ನೋಡ್ಕೊಂಡ್ಮೇಲೆ ನೀವು ಮಂದಾರಗಿರಿ ಹಿಲ್ಸ್ಗೆ ಹೋಗ್ಬೋದು. ಬರ್ರಿ ನಾವೀಗ ಮಂದಾರಗಿರಿ ಹಿಲ್ಸ್ಗೆ ಹೋಗೋಣಂತ. ಈ ಬಸದಿ ಬೆಟ್ಟ ಹತ್ತಾಕ ನಿಮ್ಗೆ ಟೋಟಲ್ 450 ಸ್ಟೆಪ್ಸ್ ಅದಾವು. ಈ ಬೆಟ್ಟನ ಯಾರಿಗ ಹತ್ತಕ್ಕಾಗಂಗಿಲ್ಲ, ಅವರು ಈ ಕಡೆ ಒಂದು ದಾರಿ ಐತಿ, ಆ ದಾರಿಯಿಂದ ಬೈಕ್ ಅಥವಾ ಕಾರಿಂದ ಹೋಗ್ಬೋದು. ಬರ್ರಿ ನಾವು ಬಸದಿ ಬೆಟ್ಟನ ಎಕ್ಸ್ಪ್ಲೋರ್ ಮಾಡೋಣಂತ. ನಾವೀಗ ಬಸದಿ ಬೆಟ್ಟನ ಬರೀ ಹಾಫ್ ಹತ್ತೇವಿ. ಹಾಫ್ ಎತ್ತಿದ್ರೆ ವ್ಯೂ ಮಾತ್ರ ಸಖತ್ತಾಗೈತಿ. ನೀವು ಯಾವಾಗಾದ್ರೂ ಬೆಂಗಳೂರು ಅಥವಾ ತುಮಕೂರು ಕಡೆ ಬಂದಿದ್ರೆ ಸೊ ಈ ಬಸದಿ ಬೆಟ್ಟಕ್ಕೆ ವಿಸಿಟ್ ಮಾಡ್ರಿ, ಸಖತ್ತಾಗೈತಿ. ಈ ಟೆಂಪಲ್ನ ಹೊರಗಡೆ ನಿಮ್ಗೆ 4 ಮಾನಸ್ತಂಭ ಸಿಗ್ತಾವೆ. ಅವು ಸರ್ಕಲ್ ಶೇಪ್ ಒಳಗೆ. ಇದ್ರ ಮೀನಿಂಗ್ ಏನಪ್ಪ ಅಂತಂದ್ರೆ, ಟೆಂಪಲ್ನ ಒಳಗಡೆ ಹೋಗಬೇಕಂದ್ರೆ ಯಾವುದೇ ವ್ಯಕ್ತಿ ಅಹಮನ ಟೆಂಪಲಿಂದ ಹೊರಗಡೆನೆ ಬಿಟ್ಟು ಹೋಗ್ಬೇಕಂತ ಅದ್ರದ್ದು ಮೀನಿಂಗ್. ಈ ಟೆಂಪಲ್ ಒಳಗೆ ನಿಮಗೆ ಚಂದ್ರನಾಥ ಮತ್ತು ಪಾರ್ಶ್ವನಾಥರ ಮೂರ್ತಿಗಳದಾವು. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿದಾಗ ಇದಿನ್ನೂ ಕನ್ಸ್ಟ್ರಕ್ಷನ್ ಹಂತದೊಳಗಿತ್ತು. ಸೊ ಆ ವಿಡಿಯೋನ ಇನ್ಸ್ಟಾಗ್ರಾಮ್ ಒಳಗೆ ಅಷ್ಟೇ ಅಪ್ಲೋಡ್ ಮಾಡಿದ್ದೆ. ಸೊ ಈ ಸಲ ಪ್ಲ್ಯಾನ್ ಮಾಡಿ ಯೂಟ್ಯೂಬ್ನೊಳಗೆ ಬಿಡಾತೀನಿ ಈ ವಿಡಿಯೋನ. ಸೊ ಈ ವಿಡಿಯೋನ ಲೈಕ್ ಮಾಡಿರಿ. ಈ ಜೈನ ಟೆಂಪಲ್ 10 ಮತ್ತು 12ನೇ ಶತಮಾನದ ಹೊಯ್ಸಳರ ಕಾಲಕ್ಕೆ ಸೇರಿದ್ದು. ಇದನ್ನು ಲಾಸ್ಟ್ ಒಂದು 2 ಇಯರ್ಸ್ ಬ್ಯಾಕ್ ರೀಕನ್ಸ್ಟ್ರಕ್ಷನ್ ಮಾಡ್ಯಾರ. ನೀವು ಯಾವಾಗಾದರೂ ವೀಕೆಂಡ್ ಒಳಗೆ ಈ ಟೆಂಪಲ್ನ ವಿಸಿಟ್ ಮಾಡಿರಿ. ನನ್ನ ಮಂದಾರಗಿರಿ ವಿಡಿಯೋ ಏನಾದರೂ ನಿಮ್ಗೆ ಲೈಕ್ ಆಗಿತ್ತಂದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ, ತಳಗೆ ಕಮೆಂಟ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ವಿಡಿಯೋನ ನಿಮ್ಗೆ ಬಿಡ್ತಾ ಇರ್ತೀನಿ. ಥ್ಯಾಂಕ್ ಯು.